ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಬಿದಿರು ಮೊಳಕೆಯ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಕಣಿಲೆ ಸುಕ್ಕ. ಇಲ್ಲಿ ಕಣಿಲೆಯನ್ನು ತಗೊಂಡಿದ್ದೇನೆ. ಸಣ್ಣಗೆ ಕಟ್ ಮಾಡಿ ಅದನ್ನು ನೀರಿನಲ್ಲಿ ಹಾಕಿಡಬೇಕು. ದಿನ ಅದರ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಹಾಗೆ 4 ದಿವಸ ಆದಮೇಲೆ ನಾನು ಈ ಪಲ್ಯ ಮಾಡ್ತಾ ಇದ್ದೇನೆ ನೋಡಿ. ಬಿದಿರು ಮೊಳಕೆಯಲ್ಲಿ ಹಾಕಲಿಕ್ಕೆ ಹಲಸಿನ ಬೀಜವನ್ನು ಕೂಡ ಸಣ್ಣಗೆ ಕಟ್ ಮಾಡಿ ತೊಳೆದು ತಗೊಂಡಿದ್ದೇನೆ. ಈಗ ಮೊದಲಿಗೆ ಮಸಾಲೆಯನ್ನು ಹುರಿದುಕೊಳ್ಳುವ. ಒಲೆ ಮೇಲೆ ಒಂದು ಬಾಣಲಿಟ್ಟು ಅದರಲ್ಲಿ ಒಂದು 4 ರಿಂದ 5 ಮೆಣಸು ಹಾಕಿದ್ದೇನೆ. ಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ 1 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ ಮೊದಲಿಗೆ ಸ್ವಲ್ಪ ಮೆಣಸನ್ನು ಹುರಿದುಕೊಳ್ಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಮೆಣಸು ಸ್ವಲ್ಪ ಹುರಿದುಕೊಂಡಿದ್ದೇನೆ. 2 ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಚಮಚ ಕೊತ್ತಂಬರಿ ಬೀಜ ಮತ್ತು 1/4 ಚಮಚ ಮೆಂತ್ಯ ಕಾಳು ಹಾಕ್ಕೊಳ್ಬೇಕು. ಇಲ್ಲಿ ಉದ್ದಿನ ಬೇಳೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಕೊತ್ತಂಬರಿ ಬೀಜವನ್ನು ಕಡಿಮೆ ಹಾಕ್ಕೊಳ್ಬೇಕು. 1 ಚಮಚ ಕೊತ್ತಂಬರಿ ಬೀಜ, 2 ಚಮಚ ಉದ್ದಿನ ಬೇಳೆ ಹಾಕಿದ್ದೇನೆ. ಈಗ ಉದ್ದಿನ ಬೇಳೆಯನ್ನು ಕಪ್ಪಾಗದ ಥರ ಹುರಿದುಕೊಳ್ಬೇಕು. ಈಗ ಜೊತೆಯಲ್ಲೇ ಹುರಿಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಒಂದೊಂದೇ ಸಾಮಗ್ರಿಗಳನ್ನು ಹುರಿದುಕೊಳ್ಬೋದು. ಉದ್ದಿನ ಬೇಳೆ ಕಪ್ಪಾದರೆ ನಿಮಗೆ ಸುಕ್ಕದ ಟೇಸ್ಟ್ ಕೂಡ ಚೇಂಜ್ ಆಗ್ತದೆ. ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು, ಆ ಥರ ಹುರಿದುಕೊಳ್ಳಿ. ಈಗ ಅದೇ ಬಾಣಲೆಯನ್ನು ವಾಪಸ್ ಒಲೆ ಮೇಲೆ ಇಟ್ಟು ಅದರಲ್ಲಿ ಒಂದು 2 ಚಮಚ ತೆಂಗಿನ ಎಣ್ಣೆ ಹಾಕಿದ್ದೇನೆ. 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಹಾಗೆ ಒಂದು 8 ರಿಂದ 10 ಕರಿಬೇವು ಎಲೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಕಟ್ ಮಾಡಿಟ್ಟಂತಹ ಹಲಸಿನ ಬೀಜವನ್ನು ಹಾಕ್ಕೊಳ್ಬೇಕು. ಮತ್ತು ಬಿದಿರು ಮೊಳಕೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಬೇಯಲಿಕ್ಕೆ ಇಡಬೇಕು. ನೀವು ಇಲ್ಲಿ ಬಿದಿರು ಮೊಳಕೆ ಮತ್ತು ಹಲಸಿನ ಬೀಜವನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿಕೊಂಡ್ರೂ ಆಗ್ತದೆ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ಇದು ಬೇಯುವಷ್ಟು ಹೊತ್ತಿಗೆ ಮಸಾಲೆ ರುಬ್ಬಿಕೊಳ್ಬೇಕು. ಮಸಾಲೆಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಹುರಿದಂತಹ ಮೆಣಸನ್ನು ಹಾಕಿ ಸಣ್ಣ ಹುಣಸೆ ಹುಳಿ ಹಾಕಿ ಮೊದಲು ಇದನ್ನು ರುಬ್ಬಿಕೊಳ್ಬೇಕು. ಈ ಹುರಿದಂಥ ಉದ್ದಿನ ಬೇಳೆ, ಕೊತ್ತಂಬರಿ ಬೀಜ, ಮೆಂತ್ಯ ಕಾಳು ಕಡೆಗೆ ಹಾಕೋದು. ಈಗ ಒಂದು ಮಿಕ್ಸಿ ಜಾರಲ್ಲಿ ತೆಂಗಿನ ತುರಿ, ಹುರಿದಂಥ ಮೆಣಸು, ಹಾಗೆ ಸಣ್ಣ ಹುಣಸೆ ಹುಳಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ಮಸಾಲೆಯನ್ನು ಜಾಸ್ತಿ ನಯವಾಗಿ ರುಬ್ಬಲಿಕ್ಕಿಲ್ಲ, ಸ್ವಲ್ಪ ತರಿತರಿಯಾಗಿ ರುಬ್ಬೋದು. ತರಿತರಿಯಾಗಿ ರುಬ್ಬಿದ್ದೇನೆ. ಈಗ ಹುರಿದಂತಹ ಉದ್ದಿನಬೇಳೆ, ಕೊತ್ತಂಬರಿ ಬೀಜ ಮತ್ತು ಮೆಂತ್ಯ ಕಾಳನ್ನು ಹಾಕಿ ಮತ್ತೆ ಒಂದು 2 ಸುತ್ತು ತಿರುಗಿಸ್ತಂದ್ರೆ ಆಯಿತು. ಉದ್ದಿನಬೇಳೆಯನ್ನು ಜೊತೆಯಲ್ಲೇ ಹಾಕಿ ಯಾಕೆ ರುಬ್ಬೋದಿಲ್ಲ ಅಂದ್ಕೊಳ್ಬೋದು. ಉದ್ದಿನಬೇಳೆಯನ್ನು ಕಡೆಗೆ ಹಾಕಿ ರುಬ್ಬಿದರೆ ಮಸಾಲೆಗೆ ಒಳ್ಳೆಯ ಪರಿಮಳ ಇರ್ತದೆ. ಹಾಗೆ ಪಲ್ಯಕ್ಕೆ ಉದ್ದಿನಬೇಳೆಯ ಪರಿಮಳ ಚೆನ್ನಾಗಿರ್ತದೆ. ಅದಕ್ಕಾಗಿ ನಾವು ಉದ್ದಿನಬೇಳೆಯನ್ನು ಕಡೆಗೆ ಹಾಕಿ ಸ್ವಲ್ಪ ರುಬ್ಬಿಕೊಳ್ತೇವೆ. ಉದ್ದಿನಬೇಳೆ ಹಾಕಿ ಕೂಡ ತರಿತರಿಯಾಗಿ ರುಬ್ಬೋದು, ಜಾಸ್ತಿ ನಯವಾಗಿ ರುಬ್ಲಿಕ್ಕಿಲ್ಲ. ಈಗ ಬಿದಿರು ಮೊಳಕೆ ಮತ್ತು ಹಲಸಿನ ಬೀಜ ಕೂಡ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಇನ್ನೂ ಕೂಡ ಸ್ವಲ್ಪ ನೀರುಂಟು ನೋಡಿ. ಹಲಸಿನ ಬೀಜ ಸ್ವಲ್ಪ ಮೆತ್ತಗಾಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಮತ್ತು ಸಣ್ಣ ತುಂಡು ಬೆಲ್ಲ ಹಾಕಬೇಕು. ಬೆಲ್ಲ ಹಾಕದಿದ್ರೂ ಆಗ್ತದೆ. ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬೆಲ್ಲ ಹಾಕಿದರೆ ಪಲ್ಯಕ್ಕೆ ರುಚಿ ಚೆನ್ನಾಗಿರ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ಮುಚ್ಚಿಡುವ. ಹಲಸಿನ ಬೀಜಕ್ಕೆ ಮತ್ತು ಬಿದಿರು ಮೊಳಕೆಗೆ ಉಪ್ಪು ಮತ್ತು ಬೆಲ್ಲ ಚೆನ್ನಾಗಿ ಹೀರಿಕೊಳ್ಬೇಕು. ಈಗ 2 ನಿಮಿಷ ಆಗಿದೆ. ಈಗ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಮಸಾಲೆಯನ್ನು ಹಾಕಿ ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಸೇರಿಸ್ತಾ ಇದ್ದೇನೆ. ಇದಕ್ಕೆ ನೀರು ಕೂಡ ಜಾಸ್ತಿ ಹಾಕ್ಕೊಳ್ಬಾರ್ದು, ಡ್ರೈ ಪಲ್ಯ ಮಾಡೋದಲ್ಲ, ಹಾಗಾಗಿ ನೀರು ಜಾಸ್ತಿ ಬೇಡ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಸಣ್ಣ ಉರಿಯಲ್ಲಿ ಇಡಬೇಕು. ಕಣಿಲೆಗೆ ಮತ್ತು ಹಲಸಿನ ಬೀಜಕ್ಕೆ ಮಸಾಲೆ ಚೆನ್ನಾಗಿ ಎಳ್ಕೊಳ್ಬೇಕು. ಅದಕ್ಕಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸಿಕೊಂಡ್ರೆ ರುಚಿಯಾದ ಬಿದಿರು ಮೊಳಕೆ ಮತ್ತು ಹಲಸಿನ ಬೀಜದ ಪಲ್ಯ ರೆಡಿ ಆಗ್ತದೆ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.